ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಇದು ಫುಲ್ ಬರ್ತಡೇ ಲಾಗೆ. ಸೊ ನನ್ನ ಬರ್ತಡೇಗೋಸ್ಕರ ನಮ್ಮ ಹಸ್ಬೆಂಡು ಮಮ್ಮಿಗೆ ಗಿಫ್ಟ್ ಕೊಡ್ಸೋಕ್ಕೆ ಸಿಲ್ವರ್ ಅಂಗಡಿಗೆ ಕರ್ಕೊಂಡೋಗಿದ್ದಾರೆ. ಸೊ ಇದು ನನಗೂ ಸರ್ಪ್ರೈಸ್ ಆಗಿತ್ತು. ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದರು ಅಂಗಡಿಗೆ. ಸೊ ಇದು ನಮ್ಮ ಮನೆ ಹತ್ರನೇ ಇರೋದು, ಖುಷಿ ಸಿಲ್ವರ್ ಪ್ಯಾಲೇಸ್ ಅಂದ್ಬಿಟ್ಟು. ಇಲ್ಲಿ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಏನೂ ಹಾಕಲ್ಲ. ಈ ಸರ್ಪ್ರೈಸ್ ಗಿಫ್ಟ್ನ ನೀವು ನೋಡಬೇಕು ಅಂದರೆ ನೀವು ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ತೋರಿಸ್ತೀನಿ ಏನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಂದ್ಬಿಟ್ಟು. ಸೊ ಗಿಫ್ಟ್ ತೊಗೊಂಡು ಬಂದು ಮನೆಗೆ ಬಂದಾದಮೇಲೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿ ಬಂದರು. ಸೊ ಇವ್ರಿಗೆ ಗೊತ್ತಲ್ವಾ, ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ, ಧನುನ್ ಬರ್ತಡೇಗೆ ಅವ್ರ ಮನೆಗೆ ಹೋಗಿದ್ದೆ. ಸೊ ಅವ್ರ ಅಪ್ಪ ಮಾತ್ರ ಇರಲಿಲ್ಲ, ಅವರು ಸಿಂಗಾಪುರ್ಗೆ ಹೋಗಿದ್ರು. ಸೊ ಹಿಂಗಾಗಿ ಅವರು ವಿಡಿಯೋದಲ್ಲಿರಲಿಲ್ಲ. ಇವತ್ತು ಬಂದಿದ್ದಾರೆ ಇವರೇ ನೋಡಿ, ಧನು ಅವರಪ್ಪ. ಅವ್ರ ಹೆಸರು ಪ್ರಕಾಶ್ ಅಂದ್ಬಿಟ್ಟು. ಸೊ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಸ್ಪೆಷಲ್ ಆಗಿತ್ತು ಬರ್ಡೇ, ಈ ವರ್ಷದ್ದು ಬರ್ಡೇ. ಸೊ ಕೇಕು ಅದೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಇವರು ಮಕ್ಕಳು ಆಟ ಆಡ್ತಿದ್ದಾರೆ. ನನ್ನ ಮಗಳು ಅದು ಹೊಸ ತಗೊಂಡಿದ್ಲು, ಡೋರಾಸ್ ಕೊಟ್ಟರು. ಸೊ ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ ಇದನ್ನ. ಸೊ ಅದನ್ನ ತಗೊಂಡು, ಅದು ಅವಳ ಹತ್ರ ಇದೆ ಅಂತೆ, ಧನು ಹತ್ರ ಇದೆ ಅಂತೆ. ಸೊ ಹಂಗಾಗಿ ನನಗೂ ಬೇಕು ಮಮ್ಮಿ ಅಂತ ಹೇಳಿದ್ಲು. ಸೊ ನಾವು ತಗೊಂಡ್ ಬಂದ್ವಿ. ಅದು ಬರ್ತಡೇ ಎಲ್ಲ ಕೇಕ್ ಅರೇಂಜ್ ಮಾಡಿದ್ದಾರೆ ನೋಡಿ. ಹೆಸರು ಚಿನ್ನು ಅಂತ ಬರ್ಸಿದ್ದಾರೆ, ಬಟ್ ಆ್ಯಕ್ಚುಲಾಗಿ ಕರೆಯಲ್ಲ. ಬಟ್ ಎಲ್ಲ ಮೊಬೈಲ್ ನಂಬರಲ್ಲೆಲ್ಲ ಅದಂಗೆ ಸೇವ್ ಮಾಡ್ಕೊಂಡಿದ್ದಾರೆ. ಸೊ ಬರ್ತಡೇ ಪ್ರಿಪ್ರೇಷನ್ ಎಲ್ಲ ಮಾಡಿ ಕೂತ್ಕೊಂಡ್ವಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಕೇಕ್ ಕಟ್ ಮಾಡೋದು ಸ್ಟಾರ್ಟ್ ಆಯಿತು. ಸೊ ಅದು ಸ್ಪಾರ್ಕ್ ಲೈಟ್ ಹತ್ತುತ್ತಾನೇ ಇಲ್ಲ. ಹಿಡ್ದಿದ್ದೀನಿ ಮ್ಯಾಚ್ ಬಾಕ್ಸ್ ಹಚ್ಚಿ, ಅದು ಹತ್ತುತ್ತಾನೆ ಇಲ್ಲ. ತುಂಬ ಟೈಮ್ ತಗೊಂತು. ಅದಕ್ಕೆ ವೆದರ್ಗೆ ಮೆತ್ತಗಾಗಿತ್ತೇನೋ ಗೊತ್ತಿಲ್ಲ. ಸೊ ಟೈಮ್ ತಗೊಂತು. ಸ್ಪಾರ್ಕ್ ಲೈಟ್ ಕೊನೆಗೂ ಸ್ಪಾರ್ಕ್ ಲೈಟ್ ಹತ್ತಿತ್ತು. ಸೊ ಖುಷಿ ಆಯಿತು. ಮಕ್ಕಳು ಅದನ್ನು ನನಗಿನ್ನ ಮಕ್ಕಳು ತುಂಬ ಖುಷಿಪಟ್ಟರು. ಸೊ ಆ್ಯಕ್ಚುಲಿ ನಮ್ಮ ಬರ್ತಡೇ ಅನ್ನೋದಕ್ಕಿಂತ ಮಕ್ಕಳು ಬರ್ತಡೇ ಅನ್ಬೋದು. ಸೊ ತುಂಬ ಖುಷಿಪಟ್ಟರು, ನನಗೂ ಖುಷಿ ಆಯಿತು. ಕೇಕ್ ಎಲ್ಲ ಕಟ್ಟಾದ್ಮೇಲೆ ಸೊ ಫೋಟೋ ಸೆಷನ್ ಆಯಿತು. ಕೇಕ್ ತಿನ್ಸ್ಕೊಂಡು ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು. ಸೊ ಒಬ್ಬೊಬ್ಬರಾಗಿ ಫಸ್ಟು ನನ್ನ ಮಗಳೇ ವೇಟ್ ಮಾಡ್ತಾ ಇದ್ಲು ಕೇಕ್ ತಿನ್ನೋಗೋಸ್ಕರ. ಆವಾಗಿಂದನೂ ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ, ಬಟ್ ನಾವು ಕೊಡೋಲ್ಲ. ಸೊ ಕೇಕ್ ಹೆಲ್ತಿಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಸೊ ಕೊಡೋಲ್ಲ. ಸೊ ಹಿಂಗೆ ಬರ್ಡೇ ಟೈಮಲ್ಲಿ ತುಂಬ ಅಪರೂಪಕ್ಕೆ ಯಾವಾಗಾದರೂ ಕೇಕ್ ಕೊಡ್ತಿರ್ತೀವಿ. ಸೊ ಕೇಕ್ ಎಲ್ಲ ಕಟ್ಟಾದ್ಮೇಲೆ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು ನೋಡಿ. ಫೋಟೋ ಸೆಷನ್ ನಡೀತಾ ಇದೆ.
ಇನ್ನೇನು ಫೋಟೋ ಸೆಷನ್ ಮುಗಿತಾ ಬಂತು. ಸೊ ಎಲ್ಲರೂ ಅಂದರೆ ಇಬ್ಬರು ಅಂದರೆ ಸಿಂಗಲ್ ಆಗಿ ಫೋಟೋ ತೊಗೊತಾ ಇದ್ವಿ. ಗ್ರೂಪ್ ಫೋಟೋ ಇರಲಿಲ್ಲ, ಮತ್ತು ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಫುಲ್ ಫೋಟೋ ಇರಲಿಲ್ಲ. ಸೊ ಅವ್ರು ತೊಗೊಳೋಗಿನ ಮುಂಚೆ ಪ್ರಕಾಶ್ ಅವ್ರದ್ದೊಂದು ಇರಲಿಲ್ಲ. ಸೊ ಅವ್ರದ್ದೊಂದು ಫೋಟೋ ತೊಗೊಂಡ್ಬಿಟ್ಟು ಸೊ ಫೈನಲ್ ಆಗಿ ಗ್ರೂಪ್ ಫೋಟೋ ತೊಗೊತಾ ಇದ್ವಿ. ಸೊ ತೊಗೊಂಡು ಮುಗ್ದಾದ್ಮೇಲೆ ಕೇಕು ನಮ್ಮ ನೇಬರ್ಸ್ಗೆಲ್ಲ ಕೇಕೆಲ್ಲ ಕೊಟ್ಬಿಟ್ಟು ಸೊ ನೈಟು ಊಟಕ್ಕೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೇಕ್ ತಿನ್ಕೊಂಡು ಕೂತ್ಕೊಂಡ್ವಿ, ರೆಸ್ಟ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಸೊ ಮಕ್ಕಳು ಆಟ ಆಡ್ತಾಯಿದ್ರು. ಆಟ ಆಡಲಿ ಬಿಡು, ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಸೊ ಕೂತ್ಕೊಂಡ್ವಿ. ನಾವು ರೆಸ್ಟ್ ಮಾಡಿದ್ವಿ. ಸೊ ಆಮೇಲೆ ಜೊತೆ ನಾನು ಕೂತ್ಕೊಂಡು ಮಾತಾಡ್ತಿದ್ದೆ. ಸೊ ಅವಳು ಚಿಕ್ಕ ಮಗು ಅಲ್ವಾ, ಸೊ ಇಬ್ರಿಗೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿ, ಇಬ್ಬರನ್ನ ಹೆಂಗೆ ಮೇಂಟೈನ್ ಮಾಡ್ತೆ, ಹೆಂಗೆ ಏನಂತ ಮಾತಾಡ್ತಾ ಕೂತ್ಕೊಂಡ್ವಿ. ಸೊ ಫೋಟೋ ತೊಗೊಂಡು ಮಾತಾಡಿ ಎಲ್ಲ ಆದಮೇಲೆ ಹೊರಗಡೆ ಊಟಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ. ನೋಡಿ ಫ್ರೆಂಡ್ಸ್, ಎಲ್ಲ ಕೇಕೆಲ್ಲ ಕಟ್ ಮಾಡಿ ತಿಂತಾಯಿದ್ವಿ. ಸೊ ನೋಡಿ ನಾವಿಬ್ಬರು ಮಾತಾಡ್ತಾ ಕೂತಿದ್ವಿ. ಸೊ ಫೈನಲ್ ಗ್ರೂಪ್ ಫೋಟೋ ಇದು, ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿದು ಗ್ರೂಪ್ ಫೋಟೋ. ಮುಗ್ದಾದ್ಮೇಲೆ ಊಟಕ್ಕೆ ಹೋದ್ವಿ. ಅವರು ಮತ್ತು ನಾವು ಹೋಟೆಲ್ ಮನೆ ಹತ್ರನೇ ಹೋಟೆಲ್, ಲಾಸ್ಟ್ ಟೈಮ್ ನಮ್ಮ ಮನೆಯವ್ರ ಬರ್ಡೇಗೆ ಹೋಗಿದ್ವಲ್ಲ, ಸೊ ಅಲ್ಲೇ ಹೋದ್ವಿ ಊಟಕ್ಕೆ. ಸದ್ ಮನೆ ಹತ್ರ. ಆಮೇಲೆ ಲೇಟು ಆಗಿತ್ತಲ್ವ, ಆಲ್ಮೋಸ್ಟು 9:30 ಆಗಿತ್ತು ನಾವು ಹೊರಟಾಗ. ಸೊ ಇನ್ನು ಬೇರೆ ಕಡೆ ಹೋದರೆ ಇನ್ನೂ ಲೇಟ್ ಆಗುತ್ತೆ, ಮಕ್ಕಳಿದೆ, ಮತ್ತು ಮಾರನೇ ದಿನ ಸ್ಕೂಲಿಗೆ ಹೋಗ್ತಾರೆ, ಲೇಟ್ ಆಗುತ್ತೆ ಮಲ್ಗೋಕ್ಕೆ ಅಂತ ಮನೆ ಹತ್ರನೇ ಹೋದ್ವಿ. ನಿಮಗೆ ಒಂದು ಟೇಪ್ ಬರುತ್ತಲ್ಲಮ್ಮ, ಟೇಪು ಬಿಟ್ಟು ಸುತ್ತಾಕ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ಸೊ ನಾವು ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಕೂತ್ಕೊಂಡಿದ್ವಿ. ಸೊ ಫಸ್ಟ್ ಗೋಬಿ ಆರ್ಡ್ರ್ ಮಾಡಿದ್ವಿ. ಆಲ್ಮೋಸ್ಟ್ ಇಬ್ಬರು ಗೋಬಿ ಇಷ್ಟ. ಆ್ಯಸ್ ಯೂಸ್ವಲ್ ಅವ್ರು ಗೋಬಿನೇ ತಿಂತಾರೆ. ಸ್ಟಾರ್ಟಿಂಗು ಗೋಬಿ ತಿಂದಿರೋ ಊಟನೇ ಮಾಡಲ್ಲ. ಸೊ ಇವನು ತುಂಬ ಗಲಾಟೆ ಮಾಡ್ತಾಯಿದ್ದ ವೇದು. ಸೊ ಅವನಿಗೆ ಮೊಬೈಲ್ ಕೊಟ್ಟು ಕೂರಿಸಿ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ. ಸೊ ಮಾಮೂಲಿ ನಾರ್ತ್ ಇಂಡಿಯನ್ ಫುಡ್ಡು ಊಟ ಆರ್ಡ್ರ್ ಮಾಡಿದ್ವಿ. ಸೊ ಊಟ ಮಾಡಿದಾದಮೇಲೆ ನಾನು ಬೇಗ ಊಟ ಮಾಡಿದ್ದೆ, ಯಾಕಂದ್ರೆ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು. ಸೊ ಊಟ ಮುಗಿದಾದ್ಮೇಲೆ ಸೊ ಅವ್ರ ಮನೆಗೆ ಹೊರಟರು. ನೋಡಿ ಅವನು ಫ್ಲೈಯಿಂಗ್ ಕಿಸ್ ಕೊಡ್ತಿದ್ದಾನೆ. ಅವನು ತುಂಬ ತರಲೆ, ಇನ್ನೂ 1.5 ವರ್ಷ. ಅವನಿಗೆ ಎಷ್ಟು ತರಲೆ ಇದ್ದಾನೆ ಅಂದರೆ ಅಷ್ಟು ತರಲೆ ಅವನು. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅವರೂ ತುಂಬ ಪಾಪ ಇಬ್ಬರು ಮಕ್ಕಳು ಕರ್ಕೊಂಡು ಬಂದಿದ್ದರು ಅಷ್ಟು ದೂರದಿಂದ. ಅವ್ರು ಹೋದಾದ್ಮೇಲೆ ನಾವು ಹೊರಟ್ವಿ ಮನೆಗೆ. ಸೊ ಆಲ್ಮೋಸ್ಟ್ 10:30 ಆಗಿತ್ತು. 10:30 ಮೇಲೇ ಆಗೋಗಿತ್ತು ಟೈಮು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ, ಬೆಳಗ್ಗೆ ಬೇಗ ಎದ್ದೇಳಲ್ಲ ಅಂತ ನಾವು ಹೊರಟ್ವಿ ಮನೆಗೆ. ಹೊರಟಾದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೈಟು ಲೇಟಾಗಿತ್ತು ಅಂತ ಮಾಡ್ಕೊಂಡು ಮಾರನೇ ದಿನ ಫ್ರೈಡೇ ಇತ್ತು. ಸೊ ಫ್ರೈಡೇ ಪೂಜೆ ಮಾಡಿ ಹಂಗೇ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡಿದೆ. ಸೊ ಗಿಫ್ಟ್ ತೋರಿಸ್ಬೇಕಾಗಿತ್ತಲ್ಲ ಫ್ರೆಂಡ್ಸ್, ಗಿಫ್ಟ್ ತೋರಿಸ್ತೀನಿ ನೋಡಿ. ನನ್ನ ಫ್ರೆಂಡು ಜ್ಯೋತಿ ಬಂದಿದ್ಲಲ್ಲ ಫ್ರೆಂಡ್ಸ್ ಬರ್ಡೇಗೆ. ಸೊ ಅವಳು ಸೂಪರಾಗಿದ್ದು ಗಿಫ್ಟ್ ಮಾಡಿದ್ದಾಳೆ, ತೋರಿಸ್ತೀನಿ. ಚೆನ್ನಾಗಿದೆ ಗಿಫ್ಟು. ಸರ್ ನೋಡಿ, ಬ್ಯಾಂಗಲ್ಸ್ ಸಖತ್ತಾಗಿದೆಯಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಬ್ಯಾಂಗಲ್ಸ್ ನನ್ನ ಹತ್ರ ಇಲ್ಲ. ಆ್ಯಕ್ಚುಲಿ ನಾನು ನೋಡ್ತಿದ್ದೆ, ತೊಗೊತಿರ್ಲಿಲ್ಲ, ನಾನೇನು ಜಾಸ್ತಿ ಹಾಕ್ಕೊಳ್ಳಲ್ಲ ಬಿಡು ಅಂತಂದ್ಬಿಟ್ಟು ಬಿಡ್ತಾಯಿದ್ದೆ. ಬಟ್ ನನಗೆ ತುಂಬ ಖುಷಿ ಆಯಿತು. ಜೊತೆ ಥ್ಯಾಂಕ್ ಯು, ನಂಗೆ ತುಂಬ ಇಷ್ಟ ಆಯ್ತು ಇದು ಬ್ಯಾಂಗಲ್ಸ್. ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ವಾ, ಹಸ್ಬೆಂಡ್ ಕೊಟ್ಟಿರೋದು. ತೋರಿಸ್ತೀನಿ ನಿಮಗೆ, ಓಪನ್ ಮಾಡ್ತೀನಿ ನೋಡಿ ಇವಾಗ. ಏನಿರ್ಬೋದು ಅಂತ ಹೇಳಿ ನೋಡ್ತಿದ್ದೀರಾ? ತೋರಿಸ್ತೀನಿ ನೋಡಿ. ಎಸ್, ಕಾಲ್ಗೆಜ್ಜೆ. ಎಸ್, ಕಾಣಿಸ್ತಿದೆ ಫ್ರೆಂಡ್ಸ್ ಡಿಸೈನು. ಎಸ್, ಇದೆ ನೋಡಿ, ಹಸ್ಬೆಂಡ್ ಕೊಡ್ತಿರೋ ಗಿಫ್ಟ್, ಬರ್ಡೇ ಗಿಫ್ಟ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರ್ಡೇಗೆ ಗಿಫ್ಟು ಈ ಥರ ಸಿಕ್ಕುತ್ತೆ ಅಂತ. ಖುಷಿ ಆಯಿತು ಫ್ರೆಂಡ್ಸ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನಂಗೆ ಅವ್ರು ಕಾಲ್ಗೆಜ್ಜೆ ಕೊಡಿಸಿರೋದು. ಮದುವೆ ಆದಮೇಲೆ ಕಾಲ್ಗೆಜ್ಜೆನೇ ಕೊಡಿಸಿರ್ಲಿಲ್ಲ. ಸೊ ದ ಫಸ್ಟ್ ಟೈಮ್ ನೋಡಿ ಫ್ರೆಂಡ್ಸ್, ಕಾಣಿಸಿದೆಯಾ?
ಫ್ರೆಂಡ್ಸ್ ಟೋಟಲಿ ಬರ್ಡೇ ಟೋಟಲಾಗಿ ತುಂಬ ಸರ್ಪ್ರೈಸಿಂಗು ಆ್ಯಂಡ್ ತುಂಬ ಸ್ಪೆಷಲಾಗಿ ಮಾಡಿದರು ಈ ವರ್ಷ. ನನಗೂ ತುಂಬ ಖುಷಿ ಆಯಿತು ಈ ವರ್ಷ ತುಂಬ ಸ್ಪೆಷಲಾಗಿ ಮಾಡಿದ್ದು. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಟೋಟಲು 100 ಆಯಿತು ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಿಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಆದಷ್ಟು ನನ್ನ ಶೇರ್ ಮಾಡಿ ನನ್ನ ವ್ಲಾಗ್ಸ್ನ. ಆಮೇಲೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಿಂಗೆ ನನ್ನ ಬೆಳೆಸಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.